ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಇಂದು ಸಂಡೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಉಪಚುನಾವಣೆಯ ಅಭ್ಯರ್ಥಿಯಾದ ಅನ್ನಪೂರ್ಣ ಇವರ ಪರವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ದಿನೇಶ್ ಗುಂಡೂರಾವ್ ಹಾಗೂ ದಾವಣಗೆರೆ ಜಿಲ್ಲಾ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ ಇವರಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ವರದಿಗಾರರು ಮೊಹಮ್ಮದ್ ರಫಿ, ವಿಜಯನಗರ ಜಿಲ್ಲೆ. ಸಂಡೂರಿನ ಉಪಚುನಾವಣೆಯ ಸಲುವಾಗಿ ಪ್ರಚಾರ ಕೈಗೊಳ್ಳಲು ಈ ಒಂದು ಸಂಡೂರು ಕೃಷ್ಣನಗರದಲ್ಲಿರುವ ಕೆಪಿಸಿಸಿ ಕ್ಯಾಂಪ್ ಕಚೇರಿಗೆ ಆಗಮಿಸಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ಮಾಜಿ ಕೆಪಿಸಿಸಿ ಅಧ್ಯಕ್ಷರಾದ ಶ್ರೀಮಾನ್ ದಿನೇಶ್ ಗುಂಡೂರಾವ್ ಸಾಹೇಬರು ಈ ಒಂದು ಗೋಷ್ಠಿಗೆ ಆಗಮಿಸಿದರೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತೇನೆ. ಹಾಗೆಯೇ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸತ್ ಸದಸ್ಯರಾದ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತೇನೆ ಮೇಡಮ್. ಹಾಗೆಯೇ ನಮ್ಮ ಎಐಸಿಸಿ ಕಾರ್ಯದರ್ಶಿಗಳು, ಕಲ್ಯಾಣ ಕರ್ನಾಟಕ ಭಾಗದ ಉಸ್ತುವಾರಿಗಳು ಆದಂತಹ ನಮ್ಮ ಗೋಪಿನಾಥ್ ಪಳನಿಯಪ್ಪನ್ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಅವ್ರಿಗೂ ಕೂಡ ಸ್ವಾಗತ ಮಾಡ್ತೇನೆ. ನಂತರ ನಮ್ಮ ಈ ಕಲ್ಯಾಣ ಕರ್ನಾಟಕದ ಭಾಗದ ಉಸ್ತುವಾರಿಗಳಾಗಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದ ಆತ್ಮೀಯ ವಸಂತ್ ಕುಮಾರ್ ಕೂಡ ಆಗಮಿಸಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾ, ನಂತರ ನಮ್ಮ ಕೆಪಿಸಿಸಿಯ ಪದಾಧಿಕಾರಿಗಳು, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಶಿವಯೋಗಿ ಸ್ವಾಮಿ ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಮಾಡ್ತಾ, ಶಿವಯೋಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ದಿನೇಶ್ ಗುಂಡೂರಾವ್ ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಬಂದಿರೋದು ಬಹಳ ಸಂತೋಷ. ಅದೇ ರೀತಿಯಾಗಿ ಈಗಾಗಲೇ ನಮ್ಮ ARM ಹುಸೇನ್ ಅವರು ಉಪಾಧ್ಯಕ್ಷರು ಎಲ್ಲರೂ ಸ್ವಾಗತ ಮಾಡಿದ್ದಾರೆ. ನಮ್ಮ ಕಾರ್ಯಾಧ್ಯಕ್ಷರು ವಸಂತ್ ಕುಮಾರ್ ಅವರು, ಉಸ್ತುವಾರಿ ಆದಂಥ ಗೋಪಿ ಅವರು, ಮತ್ತು ನಮ್ಮ ಅಧ್ಯಕ್ಷರಾದಂಥ ಶಿವಯೋಗಿ ಅವರು, ಎಲ್ಲ ಸ್ನೇಹಿತರೆ, ಮಾಧ್ಯಮದ ಮಿತ್ರರೇ, ಇವತ್ತು ಈ ಉಪಚುನಾವಣೆಗಳೇ ನಡೀತಾ ಇದೆ. ಈ ಚುನಾವಣೆ ಅದರಲ್ಲೂ ಸಂಡೂರು ಕ್ಷೇತ್ರದಲ್ಲಿ ಸುಮಾರು 4 ಬಾರಿ ಇಲ್ಲಿಂದ ಆಯ್ಕೆಯಾಗಿರ್ತಕ್ಕಂಥ ತುಕಾರಾಮ್ ಅವರು ಈ ಕ್ಷೇತ್ರದ ಅಭಿವೃದ್ಧಿ ಮಾಡೋದರಲ್ಲಿ ಬಹಳಷ್ಟು ಶ್ರಮಪಟ್ಟು ಕೆಲಸ ಮಾಡಿರ್ತಕ್ಕಂಥವ್ರು ಮತ್ತು ಅವರ ಅವಧಿಯಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ಅವರು ಮಾಡಿದ್ದಾರೆ ಮತ್ತು ಒಳ್ಳೆಯ ಹೆಸರನ್ನು ಇಟ್ಕೊಂಡು ಆ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಯಾವುದೇ ರೀತಿಯ ಒಂದು ಕೆಟ್ಟ ಹೆಸರು ತೆಗೆದುಕೊಂಡು ದಬ್ಬಾಳಿಕೆ ಅಥವಾ ಗೂಂಡಾಗಿರಿ ಅಥವಾ ಏನು ಹಿಂದೆ ಬಳ್ಳಾರಿ ಜಿಲ್ಲೆ, ಅಖಂಡ ಬಳ್ಳಾರಿ ಜಿಲ್ಲೆ ಯಾವ ಒಂದು ಕೆಟ್ಟ ವಾತಾವರಣ ನಿರ್ಮಾಣ ಆಗಿತ್ತು, ಅದರಿಂದ ಹೊರಗೆ ಬಂದು ಅವರು ಇಲ್ಲಿ ಒಂದು ಸುಧಾರಣೆ ಮಾಡ್ತಕ್ಕಂಥ ಒಬ್ಬ ಅತ್ಯಂತ ಪ್ರಾಮಾಣಿಕ ಮತ್ತು ಕೆಲಸ ಮಾಡುವಂಥ, ಅಭಿವೃದ್ಧಿ ಮಾಡುವಂಥ ಶಾಸಕ ಅಂತ ಹೆಸರು ತುಕಾರಾಮ್ ಅವರು ಪಡ್ಕೊಂಡಿದ್ದಾರೆ. ಮತ್ತು ಆ ನಿಟ್ಟಿನಲ್ಲೇ ಅದನ್ನೆಲ್ಲ ಗುರುತಿಸಿ ನಮ್ಮ ಪಕ್ಷ ಅವರಿಗೆ ಪಾರ್ಲಿಮೆಂಟಲ್ಲೂ ಕೂಡ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟು ಅವರು ಇವತ್ತು ಕೇಂದ್ರದಲ್ಲಿ ನಮ್ಮ ಪ್ರತಿನಿಧಿಯಾಗಿ ಕೆಲಸ ಮಾಡೋಕ್ಕೆ ಹೋಗಿದ್ದಾರೆ. ಅದೇ ಖಂಡಿತವಾಗಿಯೂ ಅವರು ಪಾರ್ಲಿಮೆಂಟ್ ಸದಸ್ಯರಾಗಿ ಕೂಡ ಈ ಒಂದು ಕ್ಷೇತ್ರ ಮತ್ತು ಈ ಜಿಲ್ಲೆ ಮತ್ತು ರಾಜ್ಯಕ್ಕೂ ಕೂಡ ಭಾಳಷ್ಟು ಅನುಕೂಲ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅವರು ಆ ರೀತಿಯಾದಂಥ ಒಬ್ಬ ವ್ಯಕ್ತಿ, ಅವರನ್ನು ನಾನು ನೋಡಿದ್ದೇನೆ. ಯಾವ ಒಂದು ಆಡಂಬರ ಅಥವಾ ಒಂದು ಅಹಂಕಾರ ಇಲ್ಲದೆ ಇರುವಂಥ ವ್ಯಕ್ತಿ. ಏನು ಇಲ್ಲಿ ಜನಾರ್ದನ್ ರೆಡ್ಡಿ ಅವರು ಇವತ್ತೇನು ಮುಂಚೂಣಿಯಲ್ಲಿ BJPಯ ಪರವಾಗಿ ನಿಂತಿದ್ದಾರೆ, ಅವರ ಕಾಲ ಇವತ್ತು ನಾವು ನೆನಪು ಮಾಡಿಕೊಂಡಾಗ ಎಷ್ಟೊಂದು ಒಂದು ರೀತಿ ಭಯಭೀತರಾದಂಥ ಒಂದು ವ್ಯವಸ್ಥೆ ಈ ಒಂದು ಜಿಲ್ಲೆಯಲ್ಲಿ ಇತ್ತು. ಮತ್ತು ಅಭಿವೃದ್ಧಿಯನ್ನು ಮಾಡೋಕ್ಕೆ ಹೋಗಲಿಲ್ಲ. ಕೇವಲ ಅವರ ಸ್ವಂತ ಒಂದು ಬೆಳವಣಿಗೆ, ಇಲ್ಲಿಯ ಆಸ್ತಿ ಪಾಸ್ತಿ ಮತ್ತು ಇಲ್ಲಿರುವಂಥ ಸೌಕರ್ಯಗಳನ್ನು ಲೂಟಿ ಮಾಡಿಕೊಂಡು, ಸಂಪನ್ಮೂಲಗಳನ್ನು ಲೂಟಿ ಮಾಡಿಕೊಂಡು ಅವರ ಸ್ವಂತ ಬೆಳವಣಿಗೆಗೆ ಅವರು ಜನಾರ್ದನ್ ರೆಡ್ಡಿ ಇರ್ಬೋದು, ಅವರ ಸಹೋದರರು ಇರ್ಬೋದು, ಶ್ರೀರಾಮುಲು ಇರ್ಬೋದು, ಎಲ್ಲರೂ ಅದನ್ನೇ ಮಾಡೋದು.
ಇವತ್ತು ಬಂದವರು ಈ ಚುನಾವಣೆಯಲ್ಲಿ ಉಸ್ತುವಾರಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇದು ಯಾವ ಒಂದು ಕೆಳಮಟ್ಟಕ್ಕೆ ಭಾರತೀಯ ಜನತಾ ಪಾರ್ಟಿ ಇಳಿದಿದೆ ಅಂತ ಇದಕ್ಕಿಂತ ದೊಡ್ಡ ಒಂದು ನಿದರ್ಶನ ಇಲ್ಲ. ಯಾಕೆಂದರೆ ಯಾವ ವ್ಯಕ್ತಿ ಏನೇನು ಮಾಡಿದ್ರು ಅಂತ ನಿಮಗೆಲ್ಲ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ, ಮತ್ತು ಎಷ್ಟು ವರ್ಷ ಜೈಲಲ್ಲಿದ್ದರು, ಏನೇನು ಆಯಿತು ಅಂತ. ಸೊ ಅಂಥವ್ರನ್ನ ಕರ್ಕೊಂಡು ಬಂದು ಇವತ್ತು ಮುಂಚೂಣಿಯನ್ನು ನಿಲ್ಲಿಸಿ ಇವತ್ತು ಈ ಚುನಾವಣೆಯಲ್ಲಿ ನಮಗೆ ಮತ್ತೆ ಅವಕಾಶ ಕೊಡಿ ಅಂತ ಕೇಳಿದ್ರೆ ಇದು ಯಾವ ಒಂದು ನೈತಿಕತೆ ಇರ್ಬೋದು, ಆದರ್ಶ ಇರ್ಬೋದು, ನಿಯಮಗಳಿರ್ಬೋದು ಯಾವುದನ್ನು ಕೂಡ ಲೆಕ್ಕಕ್ಕೆ ಇಟ್ಕೊಳ್ದೇನೆ ಇವತ್ತು ಮಾಡ್ತಾ ಇದ್ದಾರೆ. ಅದರಿಂದ ನಾನು ನೋಡಿದ್ದೇನೆ ತುಕಾರಾಮ್ ಅವರು, ಅವರ ಕೆಲಸ ಕಾರ್ಯಗಳು ಈ ಕ್ಷೇತ್ರದಲ್ಲೂ ಕೂಡ ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥವ್ರು ಮತ್ತು ಎಲ್ಲರ ಜೊತೆ ಒಂದು ಒಳ್ಳೆಯ ಬಾಂಧವ್ಯ ಇಟ್ಕೊಂಡು ಕೆಲಸ ಮಾಡಿರೋರು. ಮತ್ತು ಈ ಭಾಗಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಏನು ಇದು ಸೇರ್ತದೆ, ಕಾಂಗ್ರೆಸ್ ಪಕ್ಷದ ಕೊಡುಗೆ ಕೂಡ ಅಪಾರ ಇದೆ. 371J ತರಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿಯವರು ಅದಕ್ಕೆ ಸಪೋರ್ಟು ಮಾಡಲಿಲ್ಲ, ಅದು ಕೇಂದ್ರದಲ್ಲಿ ಮಾಡೋಕ್ಕೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ರು. ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಸೋನಿಯಾ ಗಾಂಧಿ ಅವರು, ಮನಮೋಹನ್ ಸಿಂಗ್ ಅವರು, ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಒತ್ತಡ ತಂದು ಸಂವಿಧಾನ ತಿದ್ದುಪಡಿ ಮಾಡಿ ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಅನುದಾನಗಳು ಕೊಡ್ತಕ್ಕಂಥ ಮತ್ತು ಕೆಲಸದಲ್ಲಿ, ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಮೀಸಲಾತಿ ನೀಡ್ತಕ್ಕಂಥ, ಆದ್ಯತೆ ನೀಡುವಂಥ ಕೆಲಸ, ಒಂದು ಮಹತ್ತರವಾದಂಥ ಶಾಶ್ವತವಾದಂಥ ಕೆಲಸವನ್ನು ಮಾಡಿರೋದು ನಮ್ಮ ಪಕ್ಷ, ನಮ್ಮ ಸರ್ಕಾರಗಳು. ಇದು ಯಾರು ಮರೆಯೋಕ್ಕಾಗೋದಿಲ್ಲ. ಈಗಲೂ ಕೂಡ ಅದರ ಅನುಭವ ಸಿಗ್ತಾ ಇದೆ. ಮೊನ್ನೆ ಕಲಬುರಗಿಯಲ್ಲಿ ಆದಂಥ ಸಚಿವ ಸಂಪುಟ ಸಭೆಯಲ್ಲಿ ನಮ್ಮ ಇಲಾಖೆ, ಆರೋಗ್ಯ ಇಲಾಖೆಯಿಂದ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸುಮಾರು 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನೇಕ ಹೊಸ PHCಗಳು, CHCಗಳು, ತಾಲೂಕು ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸುವಂಥದ್ದು, 2 ಜಿಲ್ಲಾ ಆಸ್ಪತ್ರೆ ನಿರ್ಮಾಣ ಮಾಡುವಂಥದ್ದಕ್ಕೆಲ್ಲ ಅನುಮೋದನೆ ಸಿಕ್ಕಿದೆ. ಅಂದರೆ ಇದೆಲ್ಲ ಆಗೋದಕ್ಕೆ ಅವಕಾಶ ಆಗಿರುವಂಥದ್ದು ಇದು ಒಂದು ಕಡೆ ನಾವೇನು ತಗೊಂಬಂದಂಥ ತಿದ್ದುಪಡಿ ಮತ್ತು ಸಂವಿಧಾನದ ತಿದ್ದುಪಡಿಗಳು, 371J ಮತ್ತು ನಮ್ಮ ಬದ್ಧತೆ ಈ ಭಾಗಕ್ಕೆ ಇರುವಂಥ ತಾಲೂಕು ಆಸ್ಪತ್ರೆಗೆ, ಈಗಿರುವಂಥ ತಾಲೂಕು ಆಸ್ಪತ್ರೆಗೆ ಉನ್ನತೀಕರಣ ಮಾಡತಕ್ಕಂಥದ್ದು 1.5 ಕೋಟಿ ನಾವು ಕೊಟ್ಟಿದ್ದೇವೆ. ಆಗಲೇ ಅದು ಅನುದಾನ ಕೊಟ್ಟಾಗಿದೆ. ಅದೇ ರೀತಿ ಇನ್ನೊಂದು ಆರೋಗ್ಯ ಕ್ಷೇಮ ಕೇಂದ್ರಕ್ಕೆ 65 ಲಕ್ಷ ಕೊಟ್ಟಿದ್ದೇವೆ. ಅದ್ರ ಜೊತೆಯಲ್ಲಿ 24-25 ವರ್ಷಕ್ಕೆ ಇದೆಲ್ಲ ಅನುಮೋದನೆ ಆಗಿರುವಂಥ ಕೆಲಸಗಳು, ಸುಮಾರು 4 ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅನುಮೋದನೆ ಆಗಿ 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ನಿರ್ಮಾಣ ಆಗ್ತದೆ. ಅದು ಕುರೆಕೊಪ್ಪ, ಯಶವಂತ ನಗರ, ಭುಜನಗರ, ಹೊಸ ದೊರೈಜಿ ಅಲ್ಲಿ 16 ಕೋಟಿ ರೂಪಾಯಿ ವೆಚ್ಚದಲ್ಲಿ 4 ಕಡೆ ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ನಾವು ಅಪ್ರೂವ್ ಮಾಡಿಕೊಟ್ಟಿದ್ದೀವಿ. ಮತ್ತು ಇನ್ನೊಂದು ತೋರಣಗಲ್ಲಲ್ಲಿ 30 ಬೆಡ್ ಇರುವಂಥ CHCನ 50 ಬೆಡ್ಗೆ ಮೇಲ್ದರ್ಜೆಗೆ ಏರಿಸಿ 6.25 ಕೋಟಿ ರೂಪಾಯಿ ಅದಕ್ಕೆ ಕೊಟ್ಟಿದ್ದೀವಿ. ಮತ್ತು ಈಗಿರುವಂಥ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅದು ಪ್ರತ್ಯೇಕವಾಗಿ ಬರ್ತಾ ಇರೋದು. ಈಗಿರುವಂಥ ಆಸ್ಪತ್ರೆ ಏನಿದೆ 100 ಬೆಡ್ಡಿಂದ 150 ಬೆಡ್ಗೆ ಏರಿಸಿ ಇದಕ್ಕೆ 16.5 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. 16.5 ಕೋಟಿ. ಇದು ಈ 24-25 ಇಸ್ವಿಯಲ್ಲಿ ಆಗುವಂಥ ಕಾಮಗಾರಿಗಳು. ಇದಕ್ಕೆಲ್ಲ ಅನುಮೋದನೆ ಕ್ಯಾಬಿನೆಟ್ನಲ್ಲಿ ಸಿಕ್ಕಿರುವಂಥದ್ದು. ಅಂದರೆ ಸುಮಾರು 39 ಕೋಟಿ ರೂಪಾಯಿ ಕೆಲಸಗಳು ಈ ಸಂಡೂರ್ಗಾಗ್ತದೆ. ಅದು 24-25 ಈ ಒಂದು ವರ್ಷದಲ್ಲಿ. ಈ ವರ್ಷ ಬರುವ ವರ್ಷ ಬಹುಶಃ 26ನೇ ಇಸ್ವಿಗೆ ಎಲ್ಲ ಈ ಕೆಲಸಗಳು ಮುಕ್ತಾಯ ಆಗಿ ಅದು ಕಾರ್ಯಗತ ಕೂಡ ಆಗ್ತದೆ. ಸೊ ಇದು ನಾವು ಇವತ್ತು ಈ ಚುನಾವಣೆ, ಈ ಕ್ಷೇತ್ರಕ್ಕೆ ಯಾರು ಸಹಾಯ ಮಾಡ್ಬೋದು, ಈ ಕ್ಷೇತ್ರ ಅಭಿವೃದ್ಧಿ ಮಾಡುವಂಥದ್ದಕ್ಕೆ ಯಾರ ಕೈಲಿ ಸಾಧ್ಯ ಆಗ್ತದೆ. ಕಳೆದ ವಿಧಾನಸಭೆ ಚುನಾವಣೆ ಆದಾಗ ಯಾವ ಸರ್ಕಾರ ಬರುತ್ತೆ ಅಂತ ಗೊತ್ತಿರಲಿಲ್ಲ ಜನರಿಗೆ. ಅವಾಗ ಕಾಂಗ್ರೆಸ್ ಬರ್ಬೋದಾಗಿತ್ತು, BJP ಬರ್ಬೋದಾಗಿತ್ತು, JDS ಬರೋ ಏನೋ ಒಂದು ಲೆಕ್ಕಾಚಾರಗಳಿತ್ತು. ಆದರೆ ಈಗ ನಮ್ಮ ಸರ್ಕಾರ ಇದೆ. ಇದರಿಂದ ಏನು ಈ ಒಂದು ಚುನಾವಣೆಯಿಂದ ಸರ್ಕಾರ ಬದಲಾವಣೆ ಆಗೋದಿಲ್ಲ. ಆದರೆ ಒಂದು ಕಡೆ ತುಕಾರಾಮ್ ಅವರು ಅನುಭವ ಇರುವಂಥವರು, ಅವರು ಹಿನ್ನೆಲೆ ಚೆನ್ನಾಗಿದೆ, ಕೆಲಸ ಮಾಡಿದ್ದಾರೆ. ನಾವು ನಮ್ಮ ಸರ್ಕಾರ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈಗಾಗಲೇ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೇವೆ, ಮುಂದೆನೂ ಕೂಡ ಮಾಡ್ತಾ ಇದ್ದೀವಿ. ಈ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಜನ ಖಂಡಿತವಾಗಿಯೂ ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನಮ್ಮ ಎದುರಾಳಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಮತ್ತೊಮ್ಮೆ ಅದೇ ಭ್ರಷ್ಟರನ್ನ, ಅದೇ ರೌಡಿಸಮ್ ಮಾಡ್ತಕ್ಕಂಥವ್ರನ್ನ,
ಯಾರು ಇಡೀ ದೇಶದಲ್ಲೇ ಬಳ್ಳಾರಿ ಹೆಸರನ್ನ ಸರ್ವನಾಶ ಮಾಡಿದ್ರು, ಅವರ ನೇತೃತ್ವದಲ್ಲಿ ಮತ್ತೆ ಚುನಾವಣೆಗೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಒಂದು ಹಾಸ್ಯಾಸ್ಪದ ಅಥವಾ ಇದಕ್ಕಿಂತ ಒಂದು ನನಗೆ ಒಂದು ಕೆಳಮಟ್ಟದ ತೀರ್ಮಾನಗಳಾಗೋದಕ್ಕೆ ಸಾಧ್ಯ ಇಲ್ಲ, ಕೆಳಮಟ್ಟದ ಹಗರಣ ಆಗೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇವತ್ತು ನೇರ ಜನ ತೀರ್ಮಾನ ಖಂಡಿತವಾಗಿಯೂ ಮಾಡ್ತಾರೆ, ನನಗಂತೂ ವಿಶ್ವಾಸ ಇದೆ. ನಾವು ಇದರಲ್ಲಿ ಈ ಚುನಾವಣೆಯಲ್ಲಿ 3ರಲ್ಲೂ ಕೂಡ ನಾವು ಚನ್ನಪಟ್ಟಣದಲ್ಲಿ ನಮ್ಮ ಉಸ್ತುವಾರಿ ಇದ್ದೀವಿ, ಅಲ್ಲೂ ಕೂಡ ಖಂಡಿತವಾಗಿಯೂ ನಮ್ಮ ಪರ ಇವತ್ತು ವಾತಾವರಣ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರನೇ ಅಲ್ಲಿ JDS ಅವರು ದೇವೇಗೌಡರು ಕೂಡ ಕರ್ಕೊಂಬಂದು ಏನಾದ್ರು ಮಾತಾಡಿಸ್ತವ್ರೆ, ಆಯ್ತಾ. ಆ ವಯಸ್ಸಿನ ಪಾಪ ಅವ್ರನ್ನ ಕರ್ಕೊಂಬಂದು ಇವತ್ತು ಅವ್ರ ಕೈಲಿ ಏನಾದ್ರು ಮಾತಾಡಿಸ್ತಾ ಇದ್ದಾರೆ. ಅದರಿಂದ ಅಲ್ಲಿ ಚನ್ನಪಟ್ಟಣದಲ್ಲೂ ಖಂಡಿತ ನಮ್ಮ ಗೆಲುವು ಇದೆ. ಮತ್ತು ಸಂಡೂರಲ್ಲಿ ಇದು ನಮ್ಮ ಒಂದು ಕ್ಷೇತ್ರ, ಕಾಂಗ್ರೆಸ್ ಕ್ಷೇತ್ರ, ನಮ್ಮದೇ ಆದಂಥ ಅಭ್ಯರ್ಥಿ ಮತ್ತು ಅವರ ಶ್ರೀಮತಿಯವರು ಕೂಡ ಇಲ್ಲಿ ಜನರ ಜೊತೆ ಬೆರೆತಿರ್ತಕ್ಕಂಥವ್ರು, ಎಲ್ಲ ಜನರ ಜೊತೆ ಇದ್ದಂಥವ್ರು, ಎಲ್ಲ ಚುನಾವಣೆಯಲ್ಲಿ ನೋಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಪರಿಚಯ ಇದೆ. ಆದ್ದರಿಂದ ಖಂಡಿತವಾಗಿ ಒಬ್ಬ ಸಮರ್ಥ ಶಾಸಕಿಯಾಗಿ ಅವರು ಕೂಡ ಹೊರ ಹೊಮ್ತಾರೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಅದರಿಂದ ಇಷ್ಟು ಮಾತುಗಳನ್ನು ಹೇಳಿ ನಿಮ್ದೇನೋ ಪ್ರಶ್ನೆಗಳಿದ್ರೆ ತಾವು ಕೇಳ್ಬೋದು, ಆಮೇಲೆ ಮೇಡಮ್ ಅವ್ರು ಮಾತಾಡ್ತಾರೆ. ನೋಡಿ, ಬಗ್ಗದು ಇದು ಪ್ರಶ್ನೆನೇ ಬರಲ್ಲ. ನೋಡಿ, ನಾವು ಅವ್ರ ಮೇಲೆ ದ್ವೇಷ ಸಾಧಿಸಬೇಕು ಅಂತ ಇದ್ದಿದ್ರೆ ನಾವು ಯಾವತ್ತೂ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಾವು ಪ್ರಾರಂಭ ಮಾಡ್ತಾ ಇದ್ವಿ. ಆದರೆ ನಾವು ಕೋವಿಡ್ ಅಲ್ಲಿ ನಾವು ವಿರೋಧ ಪಕ್ಷದಲ್ಲಿ ಇದ್ದಾಗ ನಾವು ಸ್ಪಷ್ಟವಾಗಿ ವಿಧಾನಸಭೆಯಲ್ಲೂ ಕೂಡ ಹೇಳಿದ್ದು, ಈ ಕೋವಿಡಿನ ಸಂದರ್ಭದಲ್ಲಿ ಬನ್ನಿ ಕೋವಿಡಿನ ಸಮಯದಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ನಾವೆಲ್ಲರೂ ವಿಧಾನಸಭೆಯಲ್ಲೂ ಅದರ ಬಗ್ಗೆ ಮಾತನಾಡಿದ್ದು, ವಿರೋಧ ಪಕ್ಷವಾಗಿ ಅದರ ಬಗ್ಗೆ ನಾವು ಬಹಳ ಗಟ್ಟಿಯಾಗಿ ಧ್ವನಿಯನ್ನು ಎತ್ತಿದ್ದು. ಅವಾಗೆಲ್ಲ ನಿರಾಕರಣೆ ಮಾಡಿದ್ರು. ನಾವು ಹೇಳಿದ್ದು ಸರ್ಕಾರಕ್ಕೆ ಬಂದ ಮೇಲೆ ನಾವು ಇದ್ರ ಬಗ್ಗೆ ತನಿಖೆಯನ್ನ ಮಾಡಿಸ್ತೀವಿ. ನಾವು ಸರ್ಕಾರಕ್ಕೆ ಬಂದ ಮೇಲೆ ನಾವು ಏನು ದ್ವೇಷ ಸಾಧಿಸಕ್ಕೆ ಹೋಗ್ಲಿಲ್ಲ. ಅತ್ಯಂತ ಪ್ರಾಮಾಣಿಕ ಮತ್ತು ಹೆಸರುವಾಸಿಯಾಗಿರ್ತಕ್ಕಂಥ ನ್ಯಾಯಾಧೀಶರು ಏನಿದ್ದಾರೆ, ಡಕೂನಾ, ಜಸ್ಟಿಸ್ ಡಕೂನಾ ಅಂತ ಹೇಳಿದ್ರೆ ಎಲ್ಲ ನ್ಯಾಯಾಧೀಶರಲ್ಲಿ ಅವ್ರ ಬಗ್ಗೆ ಯಾರಾದ್ರೂ ಕೇಳಿ ಅವರ ಒಂದು ನೈತಿಕತೆ ಮತ್ತು ಅವರ ಪ್ರಾಮಾಣಿಕತೆ ಬಗ್ಗೆ ಯಾರು ಅನುಮಾನ ಪಡುವಂಥದ್ದೇ ಇಲ್ಲ. ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿ ಅವರು ಸುದೀರ್ಘವಾಗಿ ಇದನ್ನೆಲ್ಲ ಪರಿಶೀಲನೆ ಮಾಡಿ ಅವರು ದೊಡ್ಡ ಸುಮಾರು 1500 ಪುಟಗಳ ಒಂದು ಪ್ರಥಮ ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ನಾವೀಗ ಸಚಿವ ಸಂಪುಟದ ಉಪಸಮಿತಿ ರಚನೆ ಆಗಿದೆ, ಒಂದು ಮೀಟಿಂಗ್ ಕೂಡ ಆಗಿದೆ. ಮಧ್ಯದಲ್ಲಿ ಈ ಚುನಾವಣೆ ಬಂದಿದೆ, ಮುಂದೆ ಏನು ಕ್ರಮ ತಗೊಳ್ಬೇಕು. ಇದರ ಮಧ್ಯದಲ್ಲಿ ಕೆಲವು ಮಾಹಿತಿಗಳು ಅದರಲ್ಲಿ ಏನಿತ್ತು, ಅದು ಕೆಲವು ಪತ್ರಿಕೆಗಳೆಲ್ಲ ಹೊರಗೆ ಬಂದಿತ್ತು, ನನಗೂ ಕೂಡ ನಿನ್ನೆ ಕೇಳಿದ್ರು. ಅದೆಲ್ಲ ಬಂದಿರತಕ್ಕಂಥದ್ದೆಲ್ಲ ನಿಜ ಅಂತ ನಾನು ಹೇಳಿದ್ದೀನಿ. ಅದರಲ್ಲಿ ಜಸ್ಟಿಸ್ ಡಕೂನಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇಂದಿನ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪನವರು ಮತ್ತು ಅಂದಿನ ಆರೋಗ್ಯ ಸಚಿವರಾದಂಥ ಶ್ರೀರಾಮುಲು ಅವ್ರ ವಿರುದ್ಧ ನೀವು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಪ್ರಾಸಿಕ್ಯೂಷನ್ ಮಾಡಬೇಕು. ಅವರು ಅದು ದೀರ್ಘವಾಗಿ ಅದನ್ನೆಲ್ಲ ಅವರು ಹೇಳಿದ್ದಾರೆ. ಹೇಗಾಯಿತು, ಏನಾಯಿತು, PPE ಕಿಟ್ಸ್ ಖರೀದಿಯಲ್ಲಿ ಒಂದ್ ಕಡೆ ಅತಿ ಹೆಚ್ಚು ಬೆಲೆಯನ್ನು ಕೊಟ್ಟು ಖರೀದಿ ಮಾಡಿರ್ತಕ್ಕಂಥದ್ದು, ಇನ್ನೊಂದು ಅದರ ಕಂಡೀಷನ್ಸ್ ಎಲ್ಲ ಆ ಪರ್ಚೇಸ್ ಅಲ್ಲೂ ಕೂಡ ಒಂದು ವರ್ಕ್ ಆರ್ಡರ್ ಕೊಟ್ಟ ಮೇಲೂ ಕೂಡ ಅದರಲ್ಲಿ ಏನು ಚೈನಾದಿಂದ ತರಿಸ್ಕೊಂಡಿದ್ದಾರೆ. ನಮ್ಮ ದೇಶದಲ್ಲೇ ತಯಾರಾಗ್ತಾ ಇರ್ತಕ್ಕಂಥ PPE ಕಿಟ್ನ ತಗೊಳ್ದೇನೆ ಚೈನಾದಿಂದ ತರಿಸಿದ್ರು. ಮತ್ತು ಆ ಒಂದು ಆ ಪರ್ಚೇಸ್ ಕಂಡೀಷನ್ಸ್ ಕೂಡ ವರ್ಕ್ ಆರ್ಡರ್ ಕೊಟ್ಟ ಮೇಲೆ ಬದಲಾವಣೆ ಮಾಡಿ ಅವರಿಗೆ ಇನ್ನೊಂದು 16 ಕೋಟಿ ರೂಪಾಯಿಯಷ್ಟು ಅನುಕೂಲ ಮಾಡುವಂತ ಕೆಲಸ ಮಾಡಿದ್ದಾರೆ. ಅದರಿಂದ ನೇರವಾಗಿ ರಾಜ್ಯದ ಒಂದು ಬೊಕ್ಕಸಕ್ಕೆ 14 ಕೋಟಿ ರೂಪಾಯಿ ನಷ್ಟವನ್ನ ಇವರು ತೀರ್ಮಾನದಿಂದ ಆಯಿತು. ಅದರಿಂದ ಇದು ನಾವು ಹೋಗ್ತಾ ಇದ್ದೀವಿ. ಸಂಕಲ್ ಮಠ ಇದೆ, ನಾವು ಸಂಕಲ್ ಮಠಕ್ಕೆ ಹೋಗಿ ಟೌನ್ ಅಲ್ಲಿ ಸ್ವಲ್ಪ ಕ್ಯಾಂಪೇನ್ ಮಾಡ್ತೀವಿ. ನಮ್ಮ ಕರ್ನಾಟಕ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಮಲತಾಯಿ ಧೋರಣೆ ಅಂತ ನಾನು ಹೇಳ್ತಾ ಇದ್ದೆ. ಕೇಂದ್ರ ಸರ್ಕಾರದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಾಯಿತು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ಆರೋಗ್ಯ ಸಚಿವರು ಗುಂಡೂರಾವ್ ಅವರು, ಎಲ್ಲ ಮಿನಿಸ್ಟರ್ಸ್ ಹೋಗಿ ಕೇಂದ್ರದಲ್ಲಿ ಪ್ರೈಮ್ ಮಿನಿಸ್ಟರ್ನ ಮೀಟ್ ಮಾಡಿದ್ದಾರೆ, ಸಂಬಂಧಪಟ್ಟ ಕೇಂದ್ರ ಸಚಿವರನ್ನ ಮೀಟ್ ಮಾಡಿದ್ದಾರೆ. ನಮಗೆ ನಮ್ಮ ತೆರಿಗೆಯ ಹಣದಲ್ಲಿ ಮಲತಾಯಿ ಧೋರಣೆ ಆಗ್ತದೆ. ಪ್ರತಿ 1 ರೂಪಾಯಿಗೆ ಕೇವಲ 15 ಪೈಸೆ ಅಷ್ಟೇ ನಮಗೆ ಬರ್ತಾ ಇದೆ.
ಸೊ ಇದ್ರ ಸಲುವಾಗಿ ಆಮೇಲೆ ಇಫ್ ಯು ಲುಕ್ ಅಟ್ ದ MP ಸ್ಟ್ರೆಂತ್ 28 MP ನಾವು ಕಾಂಗ್ರೆಸ್ನವ್ರು 9 ಜನ ಇದ್ದೀವಿ, BJPನವರು 16 ಜನ ಇದ್ದಾರೆ, 17 ಜನ ಇದ್ದಾರೆ, ಆಮೇಲೆ JDSನವ್ರು ಇಬ್ಬರಿದ್ದಾರೆ. ಸೊ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ BJPನವ್ರ ಸ್ಟ್ರೆಂತ್ ಜಾಸ್ತಿ ಇದ್ದರೂ ಕೂಡ ನಮ್ಮ ಕರ್ನಾಟಕಕ್ಕೆ ಕೇವಲ 15 ಪೈಸೆ ಬರ್ತಾ ಇದೆ ಅಂದರೂ ಕೂಡ ಅವ್ರು ಯಾರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಡೆಫಿನೆಟ್ಲಿ ಈ ವಿಂಟರ್ ಸೆಷನ್ 25 ನವೆಂಬರ್ ಶುರು ಆಗುತ್ತೆ. ಆ ಪೀರಿಯಡ್ನಲ್ಲಿ ನಾವೆಲ್ಲರೂ ತುಕಾರಾಮ್ ಅವರು, ನಾವು 9 ಜನ ಕಾಂಗ್ರೆಸ್ ಪಕ್ಷದ MPಗಳು ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡ್ತೀವಿ. ಆಮೇಲೆ ಕಲ್ಯಾಣ ಕರ್ನಾಟಕದಲ್ಲಿ ರಾಯಚೂರಿನಲ್ಲಿ ಏಮ್ಸ್ ಬೇಕಾಗುತ್ತೆ. ಇದ್ರ ಬಗ್ಗೆ ಈಗಾಗಲೇ ನಾನು ಐ ಥಿಂಕ್ ಗ್ರ್ಯಾಂಟ್ಸ್ ಫಾರ್ ಹೆಲ್ತ್ ಸೆಕ್ಟರ್ ಆ ಒಂದು ಸ್ಪೀಚ್ನಲ್ಲಿ ಅವ್ರ ಗಮನಕ್ಕೆ ತಗೊಂಡು ಬಂದಿದ್ದೆ. ಇದ್ರ ಬಗ್ಗೆ ಕನ್ಸರ್ನ್ ಮಿನಿಸ್ಟ್ರಿ ಹತ್ರನೂ ಹೋಗಿ ಇನ್ನೊಂದ್ಸಲ ನಾನು ಕೂಡ ರಾಯಚೂರಿನಲ್ಲಿ ಇನ್ನೂ ಕೊಡಲಿಲ್ಲ, ಈ ಸಲನೂ ಕೂಡ ಹೇಳಿಲ್ಲ. ಜೊತೆಗೆ ನಮ್ಮ 15 ಪ್ಲಾನಿಂಗ್ ಕಮಿಷನ್ನಲ್ಲಿ ಆಗ್ತಾ ಇರುವಂತಹ ಸಂಪೂರ್ಣ ಏನು ನಮಗೆ 1 ಲಕ್ಷ ಕೋಟಿಯಷ್ಟು ಹಣ ಕೇಳ್ತಾ ಇದ್ದೀವಿ, ಬಟ್ ಕೊಡ್ತಾ ಇರೋದು ಕೇವಲ 45,000. ಸೊ ಇದೆಲ್ಲದನ್ನು ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ಹೋಗಿ ಫೈನಾನ್ಸ್ ಮಿನಿಸ್ಟರ್ ಹತ್ರ ಮತ್ತು ಇನ್ನೊಮ್ಮೆ ಸದನದಲ್ಲೂ ಕೂಡ ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡ್ತಾರೆ. ಮೇಡಮ್, ಮುರನಹಳ್ಳಿ ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ ಯಾವಾಗ ನಿರ್ಮಾಣ ಆಗೋದು? ಈಗ ಅದ್ರ ಬಗ್ಗೆನೂ ಹೋಗಿ ನಿತಿನ್ ಗಡ್ಕರಿ ಅವ್ರ ಹತ್ರ ಮಾತಾಡಿದ್ವಿ. ಅದು ಒಂದು ಏನಾಗುತ್ತೆ ಅಂದರೆ ಇದು ಅಪ್ಗ್ರೇಡೇಷನ್ ಆಗಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸ್ಟೇಟ್ ಹೈವೇ ಇರೋದು ನ್ಯಾಷನಲ್ ಹೈವೇಗೆ ಅಪ್ಗ್ರೇಡ್ ಆಗಬೇಕು ಅಂತ. ಸೊ ಸದ್ಯಕ್ಕೆ ಅಲ್ಲಿಗೆ ಹೇಳ್ತಿದೆ. ಮತ್ತೊಂದು ಭೂಮಿ ಅಪ್ಲಿಕೇಶನ್ನ ನಿರಂತರವಾಗಿರ್ತದೆ. ಅಪ್ರೂವಲ್ ಆಗಿದೆ, ಅಪ್ರೂವ್ ಆಗಿದೆ ಅಂತಾರೆ, ಬಟ್ ಗ್ರ್ಯಾಂಟ್ಸ್ ರಿಲೀಸ್ ಆಗ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಹೋಗಿ ಮಾತಾಡ್ಬೇಕು. ಅತಿ ಹೆಚ್ಚು ಸರ್ಕಾರಿ ಬಸ್ಸುಗಳು ಓಡಾಡ್ತಕ್ಕಂಥ ರಸ್ತೆ, ಅದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡೇ ಹೋಗ್ಬೇಕು ನಾವು. ಎಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ, ಎಷ್ಟು ವೆಹಿಕಲ್ ಮೂವ್ಮೆಂಟ್ ಇದೆ, ಆಮೇಲೆ ಕನೆಕ್ಟಿವಿಟಿ ಯಾವ ರೀತಿ ಆಗುತ್ತೆ, ಏರ್ಪೋರ್ಟ್ ಕನೆಕ್ಟಿವಿಟಿ ಜೊತೆಗೆ ಟೂರಿಸಮ್ ಕನೆಕ್ಟಿವಿಟಿ ಆಗುತ್ತೆ ಅಂತ ಎಲ್ಲ ಫ್ಯಾಕ್ಟ್ಸ್ ಇಟ್ಕೊಂಡೇ ಹೋಗಿ ಮೀಟ್ ಮಾಡಿದ್ದೀವಿ. ಬಟ್ ಅವ್ರದ್ದೇ ಆದ ಒಂದು ಟೈಮ್ ತಗೊಳ್ತಾ ಇದ್ದಾರೆ ನಮಗೆ ಗ್ರ್ಯಾಂಟ್ಸ್ ರಿಲೀಸ್ ಮಾಡಿ. ಕಳೆದ ಬಾರಿ BJP MP ಇದ್ರು, ಅದರ ಬಗ್ಗೆ ಏನು ಚಕಾರ ಎತ್ತಲಿಲ್ಲ. ಸ್ಟ್ರೆಂತ್ ಇದ್ರೂ ಅವ್ರು ಏನು ಮಾತಾಡ್ತಾ ಇಲ್ಲ. ನಾವು 9 ಜನ ಇದ್ದು, ಇವಾಗ ಹೋದ ಬಾರಿ ಕೇವಲ ಒಬ್ಬರೇ ಇದ್ರು, ಸುರೇಶ್ ಕುಮಾರ್ ಅವರು. ಈ ಬಾರಿ ನಮಗೆ ಇನ್ನೂ ಸ್ವಲ್ಪ ಸ್ಟ್ರೆಂತ್ ಸಿಕ್ಕಿದೆ, 9 ಜನ ಇದ್ದೀವಿ. ಹಾಗಾಗಿ ಹೋಗಿ ಕಾನ್ಫಿಡೆಂಟ್ ಏನಿದೆ ಸರ್ ಈ ಕ್ಷೇತ್ರದಲ್ಲಿ ಎಷ್ಟು ಅಂತರದಲ್ಲಿ ಗೆಲ್ಬೋದು ಅಂತ? ನೋಡಿ, ತುಕಾರಾಮ್ ಅವರು ಹೋದ ಸಲ ಯಾವ ಮಾರ್ಜಿನಲ್ಲಿ ಗೆದ್ರು ಅದಕ್ಕಿಂತ ಹೆಚ್ಚಿನ ಬಹುಮತದಲ್ಲಿ ಅವರು ಶ್ರೀಮತಿಯವರು ಗೆಲ್ತಾರೆ ಅಂತ ನಮ್ಮ ವಿಶ್ವಾಸ ಇದೆ. ನಾವೇನು ಹೇಳಿದ್ದು ಅದು ಇವತ್ತು ಈ ಆಯೋಗದವರು ತನಿಖೆ ಮಾಡಿ ಅವರು ಅದಕ್ಕೆ ಅವ್ರು ಹೇಳಿರುವಂಥ ಒಂದು ವರದಿಯನ್ನು ನೋಡಿದಾಗ ನಾವು ಹೇಳಿದ್ದಕ್ಕೂ ಅವ್ರು ಹೇಳ್ತಾ ಇರೋದಕ್ಕೂ ಇದು ಒಂದು ಸಾಕ್ಷಿ ಅಂತ ನಮ್ಮ ಒಂದು ಅಲಿಗೇಷನ್ ಕರೆಕ್ಟ್ ಆಗಿದೆ. ಅದು PP ಕಿಟ್ಸ್ ಬಗ್ಗೆ ಹೇಳಿದ್ದಾರೆ, ಮತ್ತು ಮಾಸ್ಕ್ ಬಗ್ಗೆ ಹೇಳಿದ್ದಾರೆ, ಸ್ಯಾನಿಟೈಸರ್ ಬಗ್ಗೆ ಹೇಳಿದ್ದಾರೆ, ಆಕ್ಸಿಜನ್ ಸಿಲಿಂಡರ್ಗಳ ಬಗ್ಗೆ ಅದ್ರ ಬಗ್ಗೆ ಹೇಳಿದ್ದಾರೆ, ಮೆಡಿಸಿನ್ಗಳು ಪರ್ಚೇಸ್ ಮಾಡೋದ್ರ ಬಗ್ಗೆ ಹೇಳಿದ್ದಾರೆ, ಟ್ರಾನ್ಸ್ಪೋರ್ಟೇಷನ್ನಲ್ಲಿ ಅದರಲ್ಲಿ ಎಷ್ಟು ಅವ್ಯವಹಾರ ಆಗಿದೆ ಅದ್ರ ಬಗ್ಗೆ ಹೇಳಿದ್ದಾರೆ. ಇನ್ನು 2ನೇ ರಿಪೋರ್ಟ್ ಬರಬೇಕು, ಅದಕ್ಕೊಂದು 5-6 ತಿಂಗಳು ಕೇಳಿದ್ದಾರೆ. ಸೊ ಇಂಥ ಒಂದು ವರದಿ ಬಂದಾಗ ನಾವು ಸರ್ಕಾರ ಆಗಿ ಅದ್ರ ಮೇಲೆ ಕ್ರಮ ತಗೊಳ್ಳೇಬೇಕು. ಯಾಕೆಂದ್ರೆ ಇದು ಜನರ ದುಡ್ಡು, ಇದು ಮೋಸ ಆಗಿದೆ ಅಂತ ಒಂದು ಆಯೋಗ ಹೇಳ್ತಾ ಇದೆ. ಅದರಿಂದ ಅದರ ಪ್ರಕಾರ ಕ್ರಮ ತಗೊಳ್ತೀವಿ ನಾವು. ಯಡಿಯೂರಪ್ಪನವರು ಅವ್ರ ಕಾನೂನು ಪ್ರಕಾರ ಹೋರಾಟ ಮಾಡ್ಬೋದು, ಅವ್ರಿಗೆ ರೈಟ್ಸ್ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಶ್ರೀರಾಮುಲು ಅವರು ಆ ಕೇಸನ್ನು ಎದುರಿಸ್ಬೋದು. ಆದರೆ ಇವತ್ತು ಒಂದು ಸ್ಪಷ್ಟವಾದಂಥ ಆಪಾದನೆ ಅವ್ರ ಬಂದಿದೆ. ಇಂಥ ಒಂದು ಕೋವಿಡ್ನಲ್ಲೂ ಕೂಡ ದುರುಪಯೋಗ ಪಡಿಸ್ಕೊಂಡು ಲೂಟಿ ಮಾಡಿದಾರಲ್ಲ, ಇದು ಅವರ ಒಂದು ಯಾವ ಮಟ್ಟಕ್ಕೆ ಇಳಿತಾರೆ ಅಂತ ಇದು ತೋರಿಸುತ್ತೆ. ಜನ ಸಾಯುವಂಥ ಸಮಯದಲ್ಲಿ ನಾವು ಇದನ್ನ ಮಜಾ ಮಾಡೋಣ, ಲೂಟಿ ಮಾಡೋಣ ಅಂತ ಕೈ ಹಾಕಿರ್ತಕ್ಕಂಥದ್ದು ಇವತ್ತು BJPಯವರು. ಅದು ಜನ ತಿಳ್ಕೊಳ್ಬೇಕು. ಸರ್, ಈಗ ವರದಿ ಸ್ಪಷ್ಟವಾಗಿಲ್ಲ ಅಂತ ವಿಜಯೇಂದ್ರ ಅವರು ಹೇಳ್ತಾರೆ. ನೋಡಿ, ವರದಿ ಈಗ ನಾವು ಹೊರಗೆ ಬಂದಿಲ್ಲ, ನಾವೇನು ಅದನ್ನು ಉಪಯೋಗಿಸ್ಲಿಕ್ಕೆ ಹೋಗಿರಲಿಲ್ಲ. ಯಾಕೆಂದ್ರೆ ನಾವು ರಾಜಕೀಯದ ದ್ವೇಷ ಸಾಧಿಸಬೇಕು ಅಂತ. ಆದರೆ ವರದಿಯಲ್ಲಿ ನೀವು ಲೀಕ್ ಆಗಿರುವಂಥದ್ದು ಏನು ಸ್ವಲ್ಪ ಡಾಕ್ಯುಮೆಂಟ್ಸ್ ಯಾವುದು ಪತ್ರಿಕೆಯಲ್ಲಿ ಬಂತು, ಅದನ್ನು ಓದಿದ್ರೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವ ಸೆಕ್ಷನ್ ಅಡಿಯಲ್ಲೂ ಕೂಡ ನೀವು ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ವರದಿ ಕೈ ಸೇರುತ್ತೆ ಸರ್. ವರದಿ ಈಗ ವರದಿ ಬಹಿರಂಗ ಆದಂಗೆನೆ. ಯಾಕೆಂದ್ರೆ ಸಚಿವ ಸಂಪುಟ ಕೊಟ್ಟಾಯ್ತು, ನಮ್ಮ ಉಪಸಮಿತಿಗೂ ಕೂಡ ಕೊಟ್ಟಾಗಿದೆ, ಎಲ್ಲ ಸದಸ್ಯರು ಕೂಡ ಗೊತ್ತಾಗಿದೆ, ನಮ್ಮ ಎಲ್ಲ ಅಧಿಕಾರಿಗಳು ಕೂಡ ಮೇಲಧಿಕಾರಿಗಳೆಲ್ಲ ಸಿಕ್ಕಿದೆ ಆ ವರದಿ. ಈಗ ನಾವು ಅದನ್ನು ಮುಂದೆ, ಯಾಕೆಂದ್ರೆ ಅದನ್ನ ನಾವು ಬಹಳಷ್ಟು ಇದೆ ಅದರಲ್ಲಿ, ಅದನ್ನ ಕೆಲವು ಕಡೆ ಇನ್ನೂ ಹೆಚ್ಚು ತನಿಖೆ ಮಾಡುವಂಥದ್ದಿದೆ.
ಇನ್ನು ಕೆಲವು ಕಡೆ ನಾವು ಯಾರ ಅಧಿಕಾರಿಗಳಿಂದ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಬೇಕು, ನೀವು ಯಾಕೆ ಈ ಥರ ಮಾಡಿದ್ರೆ, ನಿಮ್ಮ ಉತ್ತರ ಏನು, ಸಮಜಾಯಿಷಿ ನೀಡಬೇಕು, ಅದು ಕೂಡ ಮಾಡಬೇಕಾಗ್ತದೆ. ಇನ್ನು ಕೆಲವು ಕಡೆ ನೇರವಾಗಿ ನಾವು FIR ದಾಖಲೆ ಮಾಡಿ ಕ್ರಮ ತಗೊಳ್ಳೋದು ಕೂಡ ಈ ವರದಿಯಲ್ಲಿ ಬರ್ತದೆ. ಸೊ ಅದನ್ನೆಲ್ಲವನ್ನು ಕೂಡ ನಾವೊಂದು DK ಶಿವಕುಮಾರ್ ನಮ್ಮ ಅಧ್ಯಕ್ಷರಿದ್ದಾರೆ, ನಾವು ಮುಂದೆ ಯಾವ ರೀತಿ ಮಾಡಬೇಕು ಅಂತ ಮುಂದಿನ ಉಪಸಮಿತಿಯ ಸಭೆಯಲ್ಲಿ ನಾವು ಕೂತ್ಕೊಂಡು ಇದಕ್ಕೆ ಒಂದು ಪ್ರತ್ಯೇಕವಾದಂಥ ತಂಡ ರಚನೆ ಮಾಡಬೇಕು. ಯಾಕಂದ್ರೆ ಇದು ಬಹಳ ವಿಸ್ತರಣೆ ಇರುವಂತ ಒಂದು ವರದಿ ಮತ್ತು ಇದನ್ನ ನಾವು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಇದು ಕಾನೂನು ಪ್ರಕಾರನೇ ನಾವು ಹೆಜ್ಜೆ ಇಡಬೇಕು. ಯಾಕಂದ್ರೆ ನಾಳೆ ಏನೋ ತಪ್ಪು ಮಾಡಿದ್ರೆ ನಾಳೆ ಕೋರ್ಟ್ಗೆ ಹೋಗಿ ಸ್ಟೇ ತಂದು ಬಿಡ್ತಾರೆ. ಟೆಕ್ನಿಕಲ್ ರೀಸನ್, ಆ ರೀಸನ್ನು ನಮಗೆ ಸಮಯ ಕೊಡಲಿಲ್ಲ, ನಮಗೆ ಸರಿಯಾಗಿ ಮಾಹಿತಿ ಏನೋ ಹುಡುಕ್ತಾರೆ, ಲೂಪೋಲ್ಗಳಿಗೆ ಸಿಗ್ತದೆ. ಅದಕ್ಕೆ ಅದು ಆಗದೇ ಇರೋ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯಾದಂಥ ತನಿಖೆಯನ್ನ, ಕೋವಿಡ್ ಅಲ್ಲಿ ನಮ್ಮ ಜನರಿಗೆ ಮೋಸ ಮಾಡಿರ್ತಕ್ಕಂಥ ಸರ್ಕಾರ ಈ ಭ್ರಷ್ಟರಿಗೆ ಸರಿಯಾದ ಅದು ಅಧಿಕಾರಿಗಳೇ ಇರ್ಬೋದು, ರಾಜಕಾರಣಿಗಳೇ ಇರ್ಬೋದು, ಅವ್ರನ್ನ ಕ್ರಮ ಆಗ್ತಕ್ಕಂಥದ್ದು ಅದು ನಮ್ಮ ಒಂದು ಜವಾಬ್ದಾರಿ. ಅದನ್ನ ಸರಿಯಾದ ರೀತಿ ನಿರ್ವಹಣೆ ನಾವು ಮಾಡಬೇಕಾಗ್ತದೆ, ಅದನ್ನು ಮಾಡ್ತೀವಿ. ಸರಿ, ಈ ತುಕಾರಾಮ್ ಅವರಿಗೆ ನಾವು ಈ ಬಾರಿ ಬೈ ಎಲೆಕ್ಷನ್ ಅಲ್ಲಿ ವೋಟ್ ಮಾಡಬೇಕು ಅಂತ ಎಲ್ಲ ಕಾರಣಗಳನ್ನು ಹೇಳಿದ್ದಾರೆ. ನಮ್ಮ ಬಳ್ಳಾರಿ ಅನ್ನೋದು ಕಾಂಗ್ರೆಸ್ನ ಭದ್ರಕೋಟೆ ಇದೆ. ಅದರಲ್ಲೂ ಈಗ ಸಂಡೂರಿನ ಒಂದು ಎಲೆಕ್ಷನ್ ಹಿಸ್ಟ್ರಿ ನೋಡಿದರೆ 15 ಬಾರಿ ಎಲೆಕ್ಷನ್ ಆಗಿರೋದ್ರಲ್ಲಿ ಐ ಥಿಂಕ್ ಕೇವಲ 2 ರಿಂದ 3 ಬಾರಿ, 2 ಬಾರಿ ಅಲ್ವಾ ಬೇರೆ ಪಕ್ಷದವ್ರು ಗೆದ್ದಿರೋದು. ಆಮೇಲೆ ಇಲ್ಲಿ 9 MP ಗಳು ಬರ್ತಾರೆ. ಇವರು ತುಕಾರಾಮ್ ಅವರು ಇವಾಗಲೇ ನಾನು ಹೇಳಬೇಕು ಅಂದ್ಕೊಂಡಿದ್ದೆ, MP 9 ಜನ MLAಗಳು ಇದ್ದಾರೆ. ಅದರಲ್ಲಿ 7 ಜನ ಕಾಂಗ್ರೆಸ್ನವರು ಇದ್ದಾರೆ. ಸೊ ಓವರಾಲ್ ಒಂದು ಅಡ್ವಾಂಟೇಜ್ ಇದೆ. ಆಮೇಲೆ ಈಗ ನಮ್ಮ ದಾವಣಗೆರೆ ಎಲೆಕ್ಷನಲ್ಲೂ ಅದೇ ಹೇಳಿದರು, ಕುಟುಂಬ ರಾಜಕಾರಣ ಅನ್ನೋದು. ಈಗ ಏನಾಗಿದೆ ಅಂದರೆ ನಮ್ಮ ದಾವಣಗೆರೆಯಲ್ಲೂ 8 ಕಾನ್ಸ್ಟಿಟ್ಯೂನ್ಸಿನಲ್ಲಿ 7 ಜನ ಕಾಂಗ್ರೆಸ್ನವರು ಇದ್ದಾರೆ, ಒಬ್ಬರಷ್ಟೇ BJPನವರು. ಸೊ ಈಗ ಮನೆಯಲ್ಲಿ ಉಸ್ತುವಾರಿ ಸಚಿವರಿದ್ದಾರೆ, ನಾನು MP ಆಗಿದ್ದೀನಿ, ಜೊತೆಗೆ ಅಪ್ಪಾಜಿ ಅವರಿದ್ದಾರೆ. ದಾವಣಗೆರೆ ಜನ ಈಗ ಬಂದು ಹೇಳ್ತಾರೆ, ಮೇಡಮ್ ನಾವು ಸುಮ್ಮನೆ ಕುಟುಂಬ ರಾಜಕಾರಣ ಅಂದ್ವಿ, ಈಗ ಏನು ಫ್ರಿಕ್ಷನ್ ಇಲ್ಲದೆ ಕೆಲಸಗಳು ಆಗ್ತಾ ಇದ್ದಾವೆ, ಅಭಿವೃದ್ಧಿ ಗತಿ ಚೆನ್ನಾಗಿ ಆಗ್ತಾಯಿದೆ, ಬಿಕಾಸ್ ದೇರ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈಗ ಹರಿಹರದಲ್ಲಿರೋರು BJP, ಏನೇ ಅಂದರೂ ಬೇರೆ ಪಕ್ಷದವ್ರು ಇದ್ದರೆ ದೇರ್ ಇಸ್ ಡಿಫ್ರೆನ್ಸ್. ಆಮೇಲೆ ಅಭಿವೃದ್ಧಿ ಅನುದಾನದ ವಿಚಾರದಲ್ಲಿ ಡಿಫ್ರೆನ್ಸಸ್ ಆಗುತ್ತೆ. ಆಮೇಲೆ ಐ ಥಿಂಕ್ ನಿನ್ನೆ ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಅನ್ನಪೂರ್ಣಮ್ಮ ಅವ್ರು ಭಾಳ ಚೆನ್ನಾಗಿ ಹೇಳಿದರು, ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳು, ನಾನೇ 6ನೇ ಗ್ಯಾರಂಟಿ. ಸೊ ಒಬ್ಬ ಮಹಿಳೆ, ನಾನು ಕೂಡ ಮಹಿಳೆ ರಾಜಕಾರಣಿ, ಸೊ ಅದರಿಂದ ಮಹಿಳೆಯಾಗಿ ನಾನೇ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಹೆಚ್ಚು ನಮ್ಮ ಸಂಡೂರು ಜೊತೆಗೆ ನೀಡಬೇಕಾಗಿದೆ ಅಂತ, ಬಿಕಾಸ್ ಅಷ್ಟು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಅವ್ರ ಮನೆಯವ್ರ ಜೊತೆ ನಿರಂತರವಾಗಿ ಎಲ್ಲ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಜನರ ಒಂದು ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಅರಿವಿದೆ. ಸೊ ಇಂಥ ರಾಜಕಾರಣಿಗಳು ನಮಗೆ ಬೇಕು. ಆಮೇಲೆ ಏನೂ ಗೊಂದಲ ಇಲ್ಲ, ಇಟ್ಸ್ ಅ ಕ್ಲಿಯರ್ ಡಿಸಿಷನ್ ತಗೋಬೇಕು ಅಂತ ನಾನು ಜನರಲ್ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ರಾಜ್ಯದಲ್ಲಿರೋದು ಕಾಂಗ್ರೆಸ್ ಸರ್ಕಾರ. ಗುಂಡೂರಾವ್ ಅವರು ಈಗ ತಾನೇ ಹೇಳಿದರು, ದಿನೇಶ್ ಅವರು. ಸೊ ಇದೇನು ಒಂದು ರಾಜ್ಯ ಸರ್ಕಾರವನ್ನು ಬದಲಿ ಮಾಡಬೇಕು ಅಂತ ಎಲೆಕ್ಷನ್ ನಡೀತಾ ಇಲ್ಲ, ನಮ್ಮ ಒಂದು ಸ್ಟ್ರೆಂತ್ನ ನಾವು ರಿಟೈನ್ ಮಾಡಬೇಕಾಗಿದೆ. ಸೊ ಆದ್ದರಿಂದ ಜನರು ಅದನ್ನು ತಿಳ್ಕೋಬೇಕು. ಗ್ಯಾರಂಟಿ ಸರ್ಕಾರ, ನುಡಿದಂತೆ ನಡೆಯುವಂತಹ ಸರ್ಕಾರಕ್ಕೆ ಈ ಬಾರಿ ಓಟ್ ಕೊಟ್ಟರೆ ನಿಜವಾಗ್ಲೂ ತುಕಾರಾಮ್ ಅವರ ಒಂದು MP ಆಡಳಿತ ಜೊತೆಗೆ ಸಂಡೂರಿನ MLA ಒಂದು ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗ್ತವೆ. ನೀವು ಕೇಳ್ದಂಗೆ ಇಲ್ಲಿ ಕೊರತೆಗಳು, ಜಿಲ್ಲಾ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರ ಇರ್ಬೋದು, ಇದನ್ನು ಕೂಡ ಗುಂಡೂರಾವ್ ಅವರು ಹೇಳಿದರು, ಇನ್ನೊಂದು ಸಪ್ರೇಟ್ ಮೀಟಿಂಗ್ ಮಾಡಿಬಿಟ್ಟು ಅದ್ರ ಬಗ್ಗೆ ಅಟೆಂಡ್ ಮಾಡ್ತೀನಿ ಅಂತ. ಸೊ ನಾನಿವತ್ತು ಬಂದಿರೋದು ಲಕ್ಷ್ಮೀಪುರ ಮತ್ತು ಧರಂಪುರ, ಭುಜನ್ ನಗರ ಈ 3 ಕ್ಷೇತ್ರದಲ್ಲಿ ನಮ್ಮ ಕಮ್ಯುನಿಟಿ ವೋಟರ್ಸ್ ಇದ್ದಾರೆ. ಅವ್ರನ್ನ ಹೋಗಿ ಪರ್ಸ್ನಲಿ ಅಪೀಲ್ ಮಾಡೋಣ ಅಂತ. ಅವ್ರ ಮನವೊಲಿಸಿ ಡೆಫಿನೆಟ್ಲಿ ಗೆಲ್ತಾರೆ. ಸೊ ಆ ಗೆಲ್ಲುವಂತಹ ಅಂತರಕ್ಕೆ ನಾವು ಕೂಡ ನಮ್ಮ ಕೈಲಾದ ಸೇವೆ ಮಾಡೋಣ ಅಂತ ಇರೋದು ಬಂತು. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.